ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಹಾಕ್ತೀರಾ ನೀವು? ಹುಷಾರ್! ಕಮೆಂಟ್ ಹಾಕಿದ್ರೆ ಬೀಳುತ್ತೆ ಕೇಸ್. ಸಿಕ್ಕ ಪೋಸ್ಟ್ಗೆ ಕಮೆಂಟ್ ಹಾಕ್ತಾ ಇದ್ದೀರಾ? ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಹಾಕ್ತಾ ಇದ್ದೀರಾ? ಹುಷಾರ್! ಕಮೆಂಟ್ ಹಾಕಿದ್ರೆ ಬೀಳುತ್ತೆ ಕೇಸ್. ಸಿಕ್ಕ ಪೋಸ್ಟ್ಗೆ ಕಮೆಂಟ್ ಹಾಕ್ತೀರಾ? ಹಾಗಾದ್ರೆ ಈ ಸ್ಟೋರಿಯನ್ನ ತಪ್ಪದೆ ನೋಡಿ. ಮಹಿಳಾ ಅಧಿಕಾರಿಯ ಪೋಸ್ಟ್ಗೆ ಕಮೆಂಟ್ ಮಾಡಿದವರ ಮೇಲೆ ಬಿತ್ತು ಕೇಸ್. ಕೇವಲ ಸ್ಮೈಲ್ ಎಮೋಜಿ ಕಳಿಸಿದ್ದಕ್ಕೆ ಕೇಸ್ ಹಾಕಿದಂತಹ ಅಧಿಕಾರಿ, ಅಸ್ಸಾಂನಲ್ಲಿ ವ್ಯಕ್ತಿಯೊಬ್ಬನ ಮೇಲೆ ಕೇಸ್ ಹಾಕಿರುವಂತಹ IAS ಅಧಿಕಾರಿ ಫೇಸ್ಬುಕ್ ಕಮೆಂಟ್ ಮಾಡಿದ್ದಕ್ಕೆ ಕೇಸ್ ಬಿದ್ದಿದೆ. ಸರಿಯಾಗಿ ಕೆಲಸ ಮಾಡಿದ್ರು. ಖುಷಿ ಆಯ್ತು, ಭಾಳ ಖುಷಿ ಆಯ್ತು. ಯಾಕಂದ್ರೆ ಹೆಣ್ಣು ಮಕ್ಕಳ ಒಂದೊಂದು ಪೋಸ್ಟ್ಗೆ ಕಮೆಂಟ್ಗಳ ನೋಡಬೇಕು ನೀವು. ಆಕೆ ಯಾಕಾದ್ರೂ ನಾನು ಪೋಸ್ಟನ್ನ ಹಾಕಿದ್ನೋ ಅನ್ನುವಷ್ಟು ಮಾಡಿಬಿಡ್ತೀರ. ಕೆಟ್ಟ ಮನ್ಸೋ ಇಚ್ಛೆ ಬಂದ ಹಾಗೆ ನೀನಿಂತೋಳು ಹಂಗೆ ಹಿಂಗೆ ಇಡೀ ಫ್ಯಾಮಿಲಿನೇ ಕರ್ಕೊಂಡ್ಬಂದ್ಬಿಡ್ತೀರಾ ಆ ಒಂದು ಕಮೆಂಟಲ್ಲಿ. ಹೆಣ್ಣು ಮಕ್ಕಳು ಅಂತ ಅಲ್ಲ, ಯಾರೇ ಒಬ್ರು ಪೋಸ್ಟ್ ಹಾಕಿದ್ರು ಕೂಡ ಚೆನ್ನಾಗಿದೆ ಅನ್ನುವಂಥ ಪ್ರತಿಕ್ರಿಯೆಗಿಂತ ಜಾಸ್ತಿ ಈ ಕೆಟ್ಟ ಪ್ರತಿಕ್ರಿಯೆಗಳೇ ಜಾಸ್ತಿ ಬರೋದು ಕಮೆಂಟಲ್ಲಿ. ಕೆಲವೊಬ್ರು ಇದನ್ನ ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಜೀವನದಲ್ಲಿ. ಆದರೆ ಇನ್ನೂ ಕೆಲವೊಬ್ರು ಸ್ವಲ್ಪ ಮಾನಸಿಕ ತಗೊಂಡಿರ್ತಾರಲ್ಲ ಮನಸ್ಸಿಗೆ, ಅಂಥವ್ರು ಕಮೆಂಟ್ ಬಂತು ಅಂದ್ರೆ ಹುಯ್ಯೋ ಅಂತಾರೆ. ಅಯ್ಯೋ ಕಮೆಂಟ್ ಬಂದ್ಬಿಡ್ತು ನನಗೆ, ಅವನು ಯಾರೋ ಕೆಟ್ಟದಾಗ ಸರಿಯಾಗಿ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿ. ಜಸ್ಟ್ ಸ್ಮೈಲಿ ಎಮೋಜಿಗೆ ಬಿತ್ತ ಆತನ ಮೇಲೆ ಕೇಸ್. ಇಂಥದ್ದು 4 ಘಟನೆ ಆಗಬೇಕು, 4 ಘಟನೆ. ಆಗ ಮಾತ್ರ ಬುದ್ಧಿ ಕಲಿತಾರೆ. ಇಲ್ಲ ಅಂತಂದ್ರೆ ಯಾರೋ ಪೋಸ್ಟ್ ಹಾಕಿದ್ರು, ಅದಕ್ಕೆ ನಾನು ಕೆಡ್ದಾಗ ಕಮೆಂಟ್ ಹಾಕಿದೆ, ನಂದೊಂದು ಫೇಕ್ ID ಇತ್ತು ಅದರಿಂದ ಹಾಕಿದೆ, ಮೋಸ್ಟ್ಲಿ ಗೊತ್ತಾಗಲ್ಲ ಅವರಿಗೆ. ಸರಿಯಾಗಿ ಮಾಡಿದ್ದಾರೆ. ಇಂಥ ಘಟನೆಗಳೊಂದು 4 ಆದರೆ ಹೆಣ್ಣು ಮಕ್ಕಳು ಸೇಫ್ ಆಗಿರ್ತಾರೆ. ಮಹಿಳಾ ಅಧಿಕಾರಿ ಪೋಸ್ಟ್ಗೆ ಕಮೆಂಟ್ ಮಾಡಿದ್ದ ಭೂಪ, ಕಮೆಂಟ್ ಮಾಡಿದವನ ಮೇಲೆ ಬಿತ್ತು ಕೇಸ್. ಕೇವಲ ಸ್ಮೈಲ್ ಎಮೋಜಿ ಕಳಿಸಿದ್ದಕ್ಕೆ ಕೇಸ್ ಹಾಕಿರುವಂತಹ ಅಧಿಕಾರಿ, ಅಸ್ಸಾಂನ ವ್ಯಕ್ತಿಯೊಬ್ಬರ ಮೇಲೆ ಕೇಸ್ ಹಾಕಿರುವಂತಹ IAS ಅಧಿಕಾರಿ ಸುಮ್ಮನೆ ಕಂಡವರಿಗೆಲ್ಲ ಮೆಸೇಜ್ ಮಾಡಿ ಕಮೆಂಟ್ ಮಾಡ್ತಾ ಇದ್ರೆ ಈ ಥರದ ಘಟನೆಗಳು ನಡೆಯುತ್ತೆ ವೀಕ್ಷಕರೇ. ಕೆಟ್ಟ ಕಮೆಂಟ್ ಮಾಡಬೇಕಾದ್ರೆ ಸ್ವಲ್ಪ ಗಮನ ಕೊಡಿ. ಸ್ವಲ್ಪ ಗಮನ ಕೊಟ್ಟು ಕೆಟ್ಟ ಕಮೆಂಟ್ ಮಾಡಬೇಕೋ ಇಲ್ವೋ ಅಂತ ನೋಡಿ.